ಇಂಟರ್ವ್ಯೂಸ್. ಇನ್ನು ಸಿನಿಮಾ ಐ ಥಿಂಕ್ ಮೋರಲ್ಲೆಸ್ ಸ್ಟೋರಿ ಏನು ಅನ್ನೋದನ್ನ ನೀವು ಆಲ್ರೆಡಿ ತುಂಬಾ ರಿವೀಲ್ ಮಾಡಿದ್ದೀರಾ ಅಂತ ನನಗನ್ಸುತ್ತೆ. ಯು ಆಲ್ರೆಡಿ ಗಿವನ್ ಇನ್ ಟು ದಿ ಪಬ್ಲಿಕ್ ವಾಟ್ ದಿ ಫೈಟ್ ಈಸ್ ಫಾರ್ ಅನ್ನೋದನ್ನು. ಆಮೇಲೆ ನೀನೊಂದು ಪಾತ್ರವಾಗಿ ಲಾಯರಾಗಿ ಕಾಣಿಸ್ಕೊಳ್ಳೋದ್ರಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಮೇಲೆ ಎರಡನೇ ಡೌಟ್ ಇಲ್ಲ. ಇನ್ನು ಅದೆಲ್ಲ ಬಿಟ್ಟರೆ KGF ಅಲ್ಲಿ ನಮಗಿಬ್ಬರೇ ನೆನಪಾಗೋದು. ಒಂದು ನಮ್ಮ ಯಶು ಬಿಟ್ಟರೆ ಮದರು. ಆ ಮದರ್ನ ಮತ್ತೆ ಇಲ್ಲಿ ಮರೆಯೋಕ್ಕಾಗತ್ತೆ ನಾವು? ಅಷ್ಟೇ ಪವರ್ಫುಲ್ ಕ್ಯಾರೆಕ್ಟರ್ ನಿಮಗೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ರಾಜ್ಞಾ, ಎಷ್ಟು ಚೆನ್ನಾಗಿ ಭಾಷಣ ಬಯಾಟ್ ಮಾಡಿದ್ದೆ ನೀನು, ಅಂದರೆ ನೀನು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತೀಯ ಅಂತ ಗೊತ್ತು ನನಗೆ. ನನ್ನ ಪಿಕ್ಚರ್ ನೋಡಿದ್ಯಾ ಹೋಗ್ಲಿ ನೀನು? ಯುದ್ಧಕಾಂಡ ನೋಡಿದ್ಯಾ? ನಿಮ್ಮ ಅಪ್ಪ ಅಮ್ಮ ನೋಡಕ್ಕೆ ತೋರ್ಸಕ್ಕೆ ಬರ್ತಿರ್ತಾರೆ ಬಿಡು. ಪವನ್ ಬನ್ನಿ ಸ್ಟೇಜ್ ಮೇಲೆ. ಪವನ್ ಸಾಕು, ಆ ಬಟ್ಟು ಬೇಡ, ಈ ಬಟ್ಟು ಬೇಡ, ಆ ಬಟ್ಟು ಬೇಡ ಅಲ್ವಾ? ಈ ಬಟ್ಟೆ ಬೇಡ, ಅದು ಬಟ್ಟೆದು ಇನ್ಕಂಪ್ಲೀಟ್ ಸೆಂಟೆನ್ಸ್ ಅದು. ಓನ್ಲಿ ಪವನ್. ನಾನೇ ಬದಲಾಯಿಸ್ಬಿಡ್ತೀನಿ ನಿಮ್ಮ ಹೆಸರು. ಒಟ್ಟಲ್ಲಿ ಐ ಕುಡ್ ಸಿ ದಿ ಆನೆಸ್ಟಿ. ಒಂದು ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಉತ್ಸಾಹ ಇರುತ್ತೆ, ಸಿನಿಮಾ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಅದ್ರ ಸಮೇತ ಸೇರ್ಕೊಂಡಿರೋದು ಇವ್ರದ್ದೊಂದು ಉದ್ದೇಶ. ಒಂದು ಒಳ್ಳೆ ಉದ್ದೇಶ ಕೊಡಬೇಕು, ಆ್ಯಂಡ್ ದಟ್ ಶುಡ್ ರೀಚ್ ದಿ ಪಬ್ಲಿಕ್ ವಿತ್ ಒನ್ ಗುಡ್ ಮೆಸೇಜ್ ಏನೋ ಪಾಸ್ ಮಾಡಬೇಕು ಅನ್ನೋದು ಇವ್ರ ಆಸೆ ಎದ್ದು ಕಾಣಿಸ್ತಾ ಇದೆ. ಪ್ಲಸ್ ಅವ್ರ ಮಾತುಗಳಲ್ಲಿ ಇವ್ರು ಮಾತಾಡಿದಾಗಲಿ ಇವ್ರು ಮಾತಾಡಿದಲ್ಲಿ ಎಲ್ಲೂ ತೊದಲಿಲ್ಲ. ಅವರು ತೊದಲ್ದ್ರೆ ಏನಂದರೆ ಅವ್ರಿಗೆ ಇನ್ನೂ ಎಲ್ಲೋ ಕನ್ಫ್ಯೂಷನ್ ಇದೆ ಅಂತ. ಯಾವಾಗ ತೊದಲಿಲ್ವೋ ಅಷ್ಟೇ ಕಾನ್ಫಿಡೆಂಟಾಗಿ ಅವ್ರಿಗೆ ಏನು ಬೇಕೋ ಅದು ಎಷ್ಟು ಚೆನ್ನಾಗಿ ಹೇಳ್ಬೇಕು ಅನ್ನೋದನ್ನ ಸಿನಿಮಾದಲ್ಲಿ ಹೇಳಿರ್ತಾರೆ ಅನ್ನೋದ್ರ ಮೇಲೆ ಎರಡನೇ ಡೌಟ್ ಇಲ್ಲ. ನನಗೆ ಸಿನಿಮಾ ಕಾಣಿಸ್ತಾ ಇದೆ, ಒಂದು ಎಮೋಷ್ನಲ್ ಸಿನಿಮಾ ಕಣ್ಮುಂದೆ ಕಾಣಿಸ್ತಾ ಇದೆ ನನಗೆ. ಐ ಕ್ಯಾನ್ ಸಿ ದ ವೆಯ್ಟೇಜ್ ಆಫ್ ದಿ ಪ್ರಾಡಕ್ಟ್. ಇನ್ನೊಂದು ನೀವು ತುಂಬ ಚೆನ್ನಾಗಿ ಮಾಡೋದು ಸಿನಿಮಾದಲ್ಲಿ, ಇವರು ಈ ಜನ್ರೇಷನ್ ಲಾಯರ್ ಭರತ್, ಅಂದರೆ ಬ್ಲ್ಯಾಕ್ ಏರ್ಸು ಮಿಲಿಟರಿ ಆಫೀಸರ್ ಥರ ಕಾಣಿಸ್ತದೆ ನನಗೆ. ಇವ್ರ ಜೊತೆ ಪ್ರಕಾಶ್ ಬಲ್ವಾಡಿ ಅವರು ಗ್ರೇ ಏರ್ ಕೊಟ್ಟರು, ಅಂದರೆ ಆ ಜನ್ರೇಷನ್ ಅಂತ ಕಾಣಿಸುತ್ತೆ. ಅದ್ರ ಮಧ್ಯೆ ಅಚ್ಚುಕಟ್ಟಾಗಿ ಕೂರ್ಸೋರು ಈ ಜಡ್ಜ್ನ. ಅವ್ರು ನಿಜವಾಗ್ಲೂ ಜಡ್ಜೆ ಅವರು, ಅಂದರೆ ಅಷ್ಟು ಮೆಚ್ಯೂರಿಟಿ ಇದೆ, ಸೀನಿಯಾರಿಟಿ ಇದೆ. ಈ ಪ್ರಿಫರ್ಸ್ ಟು ಬಿ ಎ ಜಡ್ಜ್. ಅವ್ರ ಮಾತಿನಲ್ಲಿ ಅಷ್ಟು ತೂಕ ಇರುತ್ತೆ. ನಾವು ಅಮೃತ ಮಹೋತ್ಸವ ಶೋ ಮಾಡಿದಾಗ ಅದೇನೋ ಒಂದು ನಾವು ಅಂದ್ಕೊಂಡಾಗ ಆಗಲಿಲ್ಲ ಅನ್ನೋ ಒಂದು ಒದ್ದಾಟ ಇತ್ತು. ಅವಾಗ ಸ್ಟೇಜ್ ಮೇಲೆ ನಾನು ಸ್ವಲ್ಪ ಫೈರ್ ಜಾಸ್ತಿ ಅಲ್ಲ ನಮಗೆ, ಮೈಕ್ ತಗೊಂಡು ಇನ್ನೇನು ಕಿರ್ಚೋಕೆ ಹೋದೆ. ಇವ್ರು ಕರೆದ್ರು, ಬಿಟ್ಕೊಟ್ಟು ದಾಖಲೆ ಆಗೋಗುತ್ತೆ. ಅಮೃತ ಮಹೋತ್ಸವ ಎಷ್ಟು ವರ್ಷ ನೋಡು ನಿನ್ನ ಕೋಪನೇ ಜಾಸ್ತಿ ಕಾಣಿಸ್ಬಿಟ್ಟು ಬಿಟ್ಬಿಡೋದು, ಏನಾರಾಗಲಿ ಬರೋಣ ಅಂತ. ಆ ಮಾತನ್ನ ಇವತ್ತು ಮರೆಯಲ್ಲ. ಅಂದರೆ ಈ ರಿಮೆಂಬರ್ಸ್ ದಿ ಎಂಡ್. ಒಂದಷ್ಟು ವರ್ಷ ಆದ್ಮೇಲೆ ನೋಡಿದಾಗ ಅದು ಚೆನ್ನಾಗಿ ಕಾಣಿಸಲ್ವೇನೋ, ಯಾಕೆ ಬೇಕು ಬಿಟ್ಟಾಕ್ಬೋದು, ಲೆಟ್ ದ ಪೇನ್ ಬಿ ವಿತ್ ಅಸ್ ಅಂತ. ಸೊ ಒಂದು ಸ್ಟೋರಿ ಅಂದರೆ ಯಾವತ್ತು ಪೇಯ್ನ ಮುಳುಗ್ಬಿಡ್ಬೇಕು ನಾವು. ಜಸ್ಟ್ ಸೋ ದಿ ಪಾರ್ಟ್ ಆಫ್ ಲೈಫ್ ಅಂತ. ಒಂದು ಇವನ್ನೆಲ್ಲ ನೋಡಿದ್ರೆ ತುಂಬ ಸೀರಿಯಸ್ ಆಗಿದ್ರಿ, ನಾನು ತಮಾಷೆ ಮಾಡೋಕೆ ಆಗ್ತಿಲ್ಲ ಇವತ್ತು. ನೀವು ದಾರಿ ಓದಕ್ಕೆ ಇಂಟರ್ವ್ಯೂ ನೋಡ್ಕೊಂಡು ಬಂದ್ಬಿಟ್ಟು ತಮಾಷೆ ಎಲ್ಲಿ ಮಾಡಲಿ ನಾನು, ಅಲ್ವಾ? ಸಾಲ ಮಾಡಿದ್ದೀನಿ, ನಾನು ಸಾಲ ಮಾಡಿದ್ದೀನಿ ಅಂತ ತಕ್ಷಣ ನನ್ನ ಸಾಲ ಎಲ್ಲ ನಿಂತ್ಕೊಂಡ್ಬಿಟ್ಟು ನಾನು ಈಗೆಲ್ಲ ಲೆಕ್ಕ ಹಾಕೊಂಡು ಕೂತಿದ್ದೆ ನಾನು. ಸಾಲ ಮಾಡಿ ತಾಕತ್ ಬೇಕು ಅಂತ, ನನಗೆ ಸಾಲ ತೀರ್ಸಕ್ಕೆ ತಾಕತ್ ಬೇಕು. ಇಷ್ಟೊಂದು ಸೀರಿಯಸ್ ಆಗಿ ಒಂದು ಸಿನಿಮಾ ಮಾಡ್ಬೇಕಾ, ಇಷ್ಟೊಂದು ಬೇಕಾ ಅನ್ನೋದು. ಪ್ರತಿ ದಿವಸ ನಾವು ಸಿನಿಮಾ ಮಾಡ್ತಾನೆ ಇದ್ದೀವಿ, ಸಾಲದಲ್ಲೇ ಬದುಕಿದ್ದೀವಿ, ಸಾಲದಲ್ಲೇ ಹೋರಾಡ್ತಿದ್ದೀವಿ. ಬಟ್ ಇವ್ನಿಗೆ ಯಾಕೆ ಬೇಕು, ಇಷ್ಟೊಂದು ಯಾಕೆ ಬೇಕು? ಓಕೆ, ಅದು ಅವ್ರ ಕಾನ್ಫಿಡೆನ್ಸ್. ಸಾಲ ಮಾಡೋದಲ್ಲ ತಾಕತ್ತು, ಸಾಲ ತೀರ್ಸೋ ತಾಕತ್ತು ಕೊಡ್ಬೇಕು ಇವಾಗ ನಿನಗೆ. ಸೊ ಆ ಸಾಲ ತೀರ್ಸು, ಮತ್ತೆ ಸಾಲ ಮಾಡ್ತೀನಿ ಅಂತ ಹೇಳು ಬೇಡ. ಇಲ್ಲ, ಅಷ್ಟು ದುಡ್ಡು ಸಂಪಾದನೆ ಮಾಡ್ಕೊ, ಅಷ್ಟು ಸಂಪಾದನೆ ಬೈ ಸ್ಟ್ರಗಲ್ ರೈಟ್. ಯಾಕಂದ್ರೆ ಕೋಟಿಗಟ್ಟಲೆ ಸಿನಿಮಾ ಮಾಡ್ಕೊಂಡ್ ಬಂದಾಗ ನಮ್ಮಪ್ಪ ದುಡ್ಡು ಹಾಕ್ತಿದ್ರು. ನನಗೆ ಆ ದುಡ್ಡಿನ ಬೆಲೆನೇ ಗೊತ್ತಿರಲಿಲ್ಲ, ಕೊನೆವರೆಗೂ ಗೊತ್ತಿಲ್ಲ. ಇವತ್ತು ದುಡ್ಡಿನ ಬೆಲೆ ಗೊತ್ತಿಲ್ಲ ನನಗೆ. ಹಂಗೆ ಬೆಳ್ಕೊಂಬಂದೆ. ನನಗೆ 100 ಟ್ಯಾಂಕ್ ನೀರು ಬೇಕು, ನನಗೆ 100 ಜನ ಡ್ಯಾನ್ಸರ್ಸ್ ಬೇಕು. ನಮ್ಮಪ್ಪ ಅದು ಎಲ್ಲಿಂದ ತರ್ತಿದ್ರು, ಹೆಂಗ್ ಮಾಡ್ತಿದ್ರು ಏನು ಗೊತ್ತಿಲ್ಲ. ಏನೋ ಮಗ ಕನ್ಸು ಕಾಣ್ತಿದ್ದಾನೆ, ಅವನ ಆಸೆ, ಅವ್ನಿಗೇನು ಬೇಕೋ ಕೊಡ್ರೋ, ಇಷ್ಟೇ. ಅದರಿಂದ ಎಷ್ಟು ಸಾಲ ಮಾಡ್ತಿದ್ದಾರೆ, ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ನನಗಂತೂ ಗೊತ್ತಿರಲಿಲ್ಲ. ಬಟ್ ಡೇ ಕೇಮ್, ಪ್ರತಿ ಪೈಸಾಗೂ ಗೊತ್ತಾಯ್ತು ನನಗೆ. ನನ್ನ ಜೇಬು ಖಾಲಿ ಆದಾಗ ಅರೆ ಇವಾಗ ದುಡ್ಡು ಇಲ್ವಲ್ಲ. ಎಷ್ಟೇ ದುಡ್ಡು ಇಲ್ಲದೆ ಹೋದ್ರು ಕೂಡ ಸಿನಿಮಾ ಮಾಡೋ ಹುಚ್ಚಂತ ನಮ್ಮನ್ನು ಬಿಡಲ್ವಲ್ಲ. ಸೊ ಇರೋ ದುಡ್ಡೆಲ್ಲ ಸಿನಿಮಾ ಮಾಡ್ಬೇಕು ಅನ್ನೋದು ಕನಸು ಕಂಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಅಂದರೆ ದುಡ್ಡು ಇಲ್ಲ, ಬಟ್ ಮೇಕ್ ಮನಿ ಇನ್ ವಾಟ್ ಯು ಹ್ಯಾವ್. ನಾಳೆ ಬೆಳಗ್ಗೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ಅಷ್ಟೆಲ್ಲ ಸಿನಿಮಾ ಮಾಡೋದನ್ನು ಕಲಿಬೇಕು. ಬಿಕಾಸ್ ಸ್ಪೆಂಡಿಂಗ್ ಮನಿ ಇಸ್ ನಾಟ್ ಇಂಪಾರ್ಟೆಂಟ್,
ಕಂಟೆಂಟ್ ಇಸ್ ಇಂಪಾರ್ಟೆಂಟ್. ನಮ್ಮ ಜನಕ್ಕೆ ಏನು ತಲುಪಿಸ್ತೀವಿ, ನಮ್ಮ ಎಮೋಷನ್ ಏನು ರೀಚ್ ಆಗುತ್ತೆ, ಅವ್ರಿಗೆ ಎಷ್ಟು ಮನಸ್ಸು ಹಿಂಡ್ತೀವಿ, ಅದು ತುಂಬ ಇಂಪಾರ್ಟೆಂಟ್. ನಾನು ನಿನ್ನ ಸಿನಿಮಾ ಟ್ರೈಲರ್ ನೋಡ್ಬೇಕು ಅನಿಸಿದ್ದು, ನಾನು ಒಂದಿನ ನೀನು ಟ್ರೈಲರ್ ಬಿಟ್ಟಿದ್ದೆ. ನಾನು ಒಂದು ಹೆಣ್ಣಿನ ಕೂಗು, ಮಗುವಿನ ಹಾಡು, ಅದಕ್ಕೆ ಕರೆದಿರೋ ಮನಸ್ಸೇ ಇಲ್ಲ ಅಂತ ಹೇಳಿದ್ದೆ ನಾನು. ಅದೇ ನಿಮ್ಮ ಸಿನಿಮಾ ಕಾಪಿ ಹೊಡ್ತಿದ್ದೀರ ಅಂತ ಅನಿಸ್ತು ನನಗೆ. ಅಲ್ಲಿಂದ ಕಾಪಿ ಹೊಡ್ತಿದ್ದಾರೆ ಅನ್ನಿಸ್ತು ನನಗೆ. ಸರಿ, ಓಕೆ, ನಾನದು ಮುಗಿಸ್ಲಿಲ್ಲ ಸಿನಿಮಾನ, ಅದರಿಂದ ತೊಂದರೆ ಇಲ್ಲ. ನೈಸ್ ಟು ಸಿ ಎ ಟೀಮ್ ವಿತ್ ಸೋ ಮಚ್ ಆಫ್ ಡೆಡಿಕೇಶನ್, ವಿತ್ ಸೋ ಮಚ್ ಆಫ್ ಆರ್ಟ್ ಫೆಕ್ಟ್ ಎಕ್ಸ್ಪ್ರೆಷನ್ಸ್. ಎಲ್ಲರೂ ಖುಷಿಯಾಗಿ ಸಿನಿಮಾ ಮಾಡಿದ್ದೀರ, ಖುಷಿಯಾಗಿ ಹತ್ತಿದ್ದೀರ ನೀವು ಅಲ್ವಾ? ಒಳಗೊಂದು ಖುಷಿ ಇದೆಯಲ್ಲ, ನಾವು ಏನೇ ನಟನೆ ಮಾಡಿದ್ರು ಕೂಡ ಒಳಗೊಂದು ಮನಸ್ಸು ತೃಪ್ತಿ ಅಂತ ಇರುತ್ತಲ್ಲ, ಅದು ನಗ್ತಾ ಇರುತ್ತೆ ಒಳಗೆ. ನಮ್ಗೆ ಖುಷಿ, ನಾನು ಚೆನ್ನಾಗಿ ಮಾಡೋದೆ ಅನ್ನೋದು. ಆ ನಗು ನನಗೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ, ತೃಪ್ತಿ ಕಾಣಿಸ್ತಾ ಇದೆ, ಇವನ್ ಮನಸ್ಸಲ್ಲಿ ತೃಪ್ತಿ ಕಾಣಿಸ್ತಾ ಇದೆ, ಮತ್ತೆ ಮಾತುಗಳಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ, ಗೆಲ್ತಿ ನಾನು ಇದು ಕಾಣಿಸ್ತಾ ಇದೆ. ಇದಕ್ಕೆ ನಾವೇನು ಮಾಡ್ಬೋದು, ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್, ನಾವೇನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದು ಒಂದು ಪ್ರಶ್ನೆ. ಅದು ಇವ್ರು ಹೇಳಿದ್ರು, ಏನೋ ಪ್ರತಿಯೊಬ್ಬರು ವ್ಯಕ್ತಿನೂ ಸಿನಿಮಾ ಜವಾಬ್ದಾರಿ ಇದ್ರೆ ನೋಡಲೇಬೇಕು. ಇದು ಅವ್ರು ಹೇಳಿದ್ರು. ನಾನು ಇಲ್ಲೇ ಒಂದು 5 ಟಿಕೆಟ್ ಗೋಲ್ಡ್ ಕ್ಲಾಸ್ ತಗೊಂಡ್ಬಿಡ್ತೀನಿ. ಓಕೆ, ಐ ವಿಲ್ ಸಿ ದ ಫಿಲ್ಮ್ ಇನ್ ದ ಥಿಯೇಟರ್, ಪೇಯಿಂಗ್ ಮನಿ. ಓಸಿ ನೋಡಲ್ಲ ನಾನು. ಒಂದು ಜವಾಬ್ದಾರಿಯಾಗಿ ನಿನಗೋಸ್ಕರ, ಸಿನಿಮಾನ ಪ್ರೀತಿಸೋನಿಗೋಸ್ಕರ, ಸಿನಿಮಾ ಕಷ್ಟಪಟ್ಟವ್ರಿಗೋಸ್ಕರ, ಸಿನಿಮಾ ಡೆಡಿಕೇಶನ್ ಇರೋರಿಗೋಸ್ಕರ ನಾನು ಸಿನಿಮಾ ನೋಡ್ತೀನಿ. ಆ್ಯಂಡ್ ಐ ವಿಲ್ ಟ್ರೈ ಟು ಗೋ ವಿತ್ ಮೈ ಫ್ಯಾಮಿಲಿ. ಆಸ್ ಲಾಂಗ್ ಎಸ್ ಒಂದು ದಿವಸ ಹೆಚ್ಚು ಕಡಿಮೆ ಹಂಗಿಂಗ್ ಆಗ್ಬೋದು, ಶೂಟಿಂಗ್ ಇರುತ್ತೆ, ಆದರೆ ಬಂದು ನೋಡಿ ಸಿನಿಮಾದ ಥಿಯೇಟ್ರಲ್ಲಿ ನೋಡಿ ನಿಮ್ಗೆ ಫೋನ್ ಮಾಡ್ತೀನಿ ನಾನು. ಓಕೆ, ಇನ್ನೇನಾದ್ರು ಹೇಳಿದೆಯಾ? ಬನ್ನಿ ಅರ್ಚನಾ, ಬನ್ನಿ ಬಾಮ ರತ್ನ. ಅಲ್ಲ ರೀ, ನಾನು ನಿಜವಲ್ಲ ಯಾವ ಇವೆಂಟ್ ಹೋದ್ರೆ ಸುಮ್ಮನೆ ಖುಷಿಯಾಗಿ ಬಂದ್ಬಿಡ್ತೀನಿ. ಇದು ಟ್ರೈಲರ್ ಇವ್ನು ಎಲ್ಲ ಮಾತುಗಳು ಕೇಳ್ಕೊಂಡ್ರೆ ಭಯ ಪಡ ನನಗೆ ಬರ್ಕೊಳ್ತೆ. ಸಿನಿಮಾದ ಕಾಸ್ಟ್ ಅಂಡ್ ಕ್ರೂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದೇ ನಿಮಿಷ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚು, ಸಿನಿಮಾ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದು ಎಲ್ಲದಕ್ಕಿಂತಲೂ ದೊಡ್ಡ ಖುಷಿ ಸಂಭ್ರಮ ನನಗೇನಂತಂದರೆ, ಇಂಥ ಒಂದು ದೊಡ್ಡ ಮಹಾನ್ ಲೆಜೆಂಡ್ ಪಕ್ಕದಲ್ಲಿ ನನಗೆ ವೇದಿಕೆ ಮೇಲೆ ನಿಲ್ಲುವಂಥ ಅವಕಾಶ ದೇವರು ಕಲ್ಪಿಸ್ಕೊಟ್ಟಿರೋದು. ಅದಕ್ಕೆ ಆ ಸಂತೋಷಕ್ಕೆ, ಆ ಖುಷಿಗೆ ಸಾಟಿನೇ ಇಲ್ಲ. ಸೊ ತುಂಬ ಥ್ಯಾಂಕ್ಸ್ ಬಂದು ನಮ್ಮ ಟ್ರೈಲರನ್ನು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಇಂಥ ಒಂದು ಲೆಜೆಂಡ್, ಈಗ ಸರ್ ಹೇಳಿದರು, ಒಂದು ದೊಡ್ಡ ಸುದೀರ್ಘವಾದಂಥ ಜರ್ನಿ ಸರ್ ನೋಡ್ಕೊಂಬಂದಿದ್ದಾರೆ. ಇಲ್ಲಿ ನಮ್ಮ ಡೈರೆಕ್ಟ್ರು ಹುಟ್ಟಿರಲಿಲ್ಲ, ನಾನು ಆಗ್ತಾನೆ ನಾನು 9 ವರ್ಷದ ಹುಡುಗ, ಇವರು ಹುಟ್ಟಿರಲಿಲ್ಲ. ಅವತ್ತಿಂದ ಆ ಜರ್ನಿ ನೋಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕಿಂತ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕನ್ನಡ ಚಿತ್ರರಂಗದ ಇಲ್ಲಿಯವರೆಗಿನ ಜರ್ನಿದ ಶಿಲ್ಪಿಗಾರರು ಇವರು. ಕನ್ನಡ ಚಿತ್ರರಂಗದ ಸಿನಿಮಾನ ಒಂದು ಮಂದಿರ ಕಟ್ಟಿರ್ತಕ್ಕಂಥ ಶಿಲ್ಪಿ ಯಾವುದಲ್ಲದೆ, ಆ ದೇವಸ್ಥಾನದಲ್ಲಿ ಕೂತಂಥ ದೇವರು ಇವರು, ಆ ದೇವಸ್ಥಾನಕ್ಕೆ ಆಧಾರ ಸ್ತಂಭನೂ ಇವರೇ. ನಾವು ಇವತ್ತು ಕನ್ನಡ ಚಿತ್ರರಂಗನ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಆ ದಾಖಲೆಗಳಾಗಿದೆ, ಈ ದಾಖಲೆಗಳಾಗಿದೆ, ಈ ಥರದ್ದು ಒಂದು ಸಿನಿಮಾಗಳನ್ನು ನಾವು ಮಾಡಿದ್ದೀವಿ ಅಂತ ಹೆಮ್ಮೆ ಹೆಗ್ಗಳಿಕೆ ಇದೆ ಅಂತಂದರೆ ಅದಷ್ಟಕ್ಕೂ ಯಜಮಾನರು ಇವೆ. ಇಂಥ ಒಂದು ಲೆಜೆಂಡ್ ನನ್ನಂಥ ಸಾಕಷ್ಟು ಜನ ಕಲಾವಿದರು, ತಂತ್ರಜ್ಞರು, ಪ್ರೊಡ್ಯೂಸರ್ಸ್ ಎಲ್ಲ ಇಂಥ ಸಿನಿಮಾದಲ್ಲಿ ಇಂಥ ವರ್ಗ ತೊಗೊಂಡ್ರೆ ಅದಷ್ಟು ಜನ ವರ್ಗಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಗುರು ಆಗಿದ್ದಾರೆ, ಮೆಂಟರ್ ಆಗಿದ್ದಾರೆ, ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ, ಅಣ್ಣನ ಸ್ಥಾನದಲ್ಲಿ ನಿಂತಿದ್ದಾರೆ. ಇವತ್ತು ನಾವು ಇನ್ಸ್ಪೈರ್ ಆಗಿ ಸಿನಿಮಾ ಮಾಡ್ತಾ ಇದೀವಿ ಅಂದರೆ ಸರ್ ನೀವೇ ಕಾರಣ. ನಾನು ಇವತ್ತಿಗೂ ಒಂದು ನೆನೆಸ್ಕೊಳ್ತೀನಿ ಒಂದು ಮಾತು. ಕೃಷ್ಣಲೀಲಾ ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಕಲೆಕ್ಷನ್ಸು ಇಳಿತಾ ಬಂದಿತ್ತು. ಆಗ ಸರ್ ಗಮನಕ್ಕೆ ಸಿನಿಮಾ ಏನಿದೆ ಅಂತ ಗೊತ್ತಾದ ಮೇಲೆ ತಾವಾಗೆ ಫೋನ್ ಮಾಡಿ ಸಿನಿಮಾ ನೋಡ್ತೀನಿ ಅಂತ ಹೇಳಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಲ್ಲಿಂದ ಮನೆಗೆ ಕರೆದು ನನಗೆ ಮತ್ತು ಶಶಾಂಕಿಗೆ ಸಿನಿಮಾ ಬಗ್ಗೆ ಕೆಲವೊಂದು ಅರಿವುಗಳು ಇಲ್ಲದೆ ಇರುವಂಥ ವಿಚಾರಗಳನ್ನು ಅವ್ರು ಎತ್ತಿ ಹಿಡಿದು ಅದ್ರ ಬಗ್ಗೆ ಮಾತಾಡಿ ಪ್ರಚಾರ ಮಾಡಿಕೊಟ್ರು. ಅಲ್ಲಿಂದ ಅದ್ಭುತವಾದಂಥ ಕಲೆಕ್ಷನ್ಸ್ ಪ್ರಾರಂಭ ಆಯಿತು. ಇದು ನಿಜ.
ಈ ಹೃದಯ ಶ್ರೀಮಂತಿಕೆ ಬಗ್ಗೆ ನಾನು ಹೇಳಲೇಬೇಕು. ಯಾಕಂತಂದ್ರೆ ಕನಸುಗಾರ ಅಂದ್ರೆ ಬರೀ ತನ್ನ ಸಿನಿಮಾದ ಬಗ್ಗೆ ಕನಸು ಮಾತ್ರ ಕಾಣೋದಲ್ಲ, ಇದು ಇಡೀ ಚಿತ್ರರಂಗದ ಕನಸು ಕಾಣುವಂಥ ಕನಸುಗಾರ. ಎಲ್ಲ ಸಿನಿಮಾಗಳು ನಿಲ್ಲಬೇಕು, ಎಲ್ಲ ಕಲಾವಿದರು ನಿಲ್ಲಬೇಕು, ಎಲ್ಲರೂ ನಿಲ್ಲಬೇಕು ಅಂತ ನಿಸ್ವಾರ್ಥವಾದಂಥ ಮನಸ್ಸು, ಅಂಥ ಶ್ರೇಷ್ಠ ವ್ಯಕ್ತಿ, ಅಂಥ ಹಠವಾದಿ. ನಾನು ಇವತ್ತು ಕೂಡ ಯುದ್ಧಕಾಂಡ ಸಿನಿಮಾ ಮಾಡಬೇಕಾದ್ರೆ ಟೈಟಲ್ ಇಟ್ಟ ಮೇಲೆ ಫಸ್ಟ್ ಸರ್ ಮನೆಗೆ ಹೋದೆ ನಾನು. ಸರ್, ಈ ಥರದೊಂದು ಟೈಟಲ್ ಇಡ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದ ಬೇಕು ಅಂತ. ಅವತ್ತು ನನಗೆ ಬ್ಲೆಸ್ ಮಾಡಿ ಕಳಿಸಿದ್ರು. ಪ್ರತಿಯೊಂದು ಫ್ರೇಮಲ್ಲೂ ಪ್ರತಿಯೊಂದು ಶಾರ್ಟಲ್ಲೂ ಮಾನಿಟರ್ ನೋಡಬೇಕಾದ್ರೆ ನನಗೆ ಗೊತ್ತಿಲ್ಲದೇನೆ ಸಬ್ಕಾನ್ಷಿಯಸ್ಲಿ ತಲೆನಲ್ಲಿ ಒಂದೇ ಒಂದಿದ್ದು, ನಾಳೆ ರವಿ ಸರ್ ಈ ಮೂವಿ ನೋಡ್ತಾರೆ, ನೋಡಿದಾಗ ಅವ್ರ ಮುಂದೆ ನಾನು ತಲೆ ಬಾಗಬಾರ್ದು, ನಾನು ಫೇಲ್ ಆಗಬಾರ್ದು. ಅಷ್ಟು ಪ್ಯಾಷನೇಟ್ ವ್ಯಕ್ತಿ. ಆ್ಯಂಡ್ ಮೊನ್ನೆ ಕೂಡ ಮನೆಗೆ ಹೋದಾಗ ಸರ್ ತಮ್ಮ ಸಿನಿಮಾದ ಒಂದಷ್ಟು ತುಣುಕುಗಳನ್ನು ತೋರಿಸ್ತಾ ಇದ್ರು, ಅವ್ರ ಕ್ರಿಯೇಟಿವಿಟಿನ ತೋರಿಸ್ತಾ ಇದ್ರು. ನಾನು ಆ ಸ್ಕ್ರೀನ್ ಮೇಲೆ ಅವ್ರು ಏನು ತೋರಿಸ್ತಾ ಇದ್ರು ಅದನ್ನ ಗಮನಿಸೋದಕ್ಕಿಂತ ನಾನು ಎಷ್ಟು ಭಾವುಕನಾಗಿದೆ ಅಂತಂದ್ರೆ, ಇವತ್ತು ಇಷ್ಟು ಜರ್ನಿ ನೋಡಾದ್ಮೇಲೆ ಕೂಡ, ಅದ್ರ ಶಿಲ್ಪಿಗಾರ ಆದ್ಮೇಲೂ ಕೂಡ ಒಂದು ಚಿಕ್ಕ ಮಗು ತರ ನಾವು ಏನಾದ್ರೂ ಒಂದು ಹೊಸ ಆಟ ಸಾಮಾನು ಸಿಕ್ಕರೆ ಒಂದು 4 ಜನ ಫ್ರೆಂಡ್ಸಿಗೆ ತೋರಿಸ್ತೀವಿ ನಾವು. ಇದು ನೋಡಿ ನನ್ನ ತಂದೆ ಇದು ಕೊಡ್ಸಿರಲ್ಲ, ಈ ತಂದೆ ನನ್ನ ಹತ್ರ ಈ ಡ್ರೆಸ್ ಇದೆ ಅಂತ ತೋರಿಸ್ತೀವಿ. ಎಷ್ಟು ಖುಷಿಯಾಗಿ, ಎಷ್ಟು ಮುಗ್ಧತೆಯಿಂದ ಆ ಉತ್ಸಾಹ. ರಾತ್ರಿ ಐ ಥಿಂಕ್ 11 ಗಂಟೆವರೆಗೆ ಆಗೋಯ್ತು. ಸರ್ ತೋರಿಸ್ತಾನೆ ಇದ್ದಾರೆ, ಸರಿ ಒಳಗಡೆ ಇದೆ ಅಂದ್ರೆ ಇಷ್ಟೊಂದು ಟೈಮ್ ಆಗ್ತದೆ, ಪಾಪ ಏನಾದರೂ ತಡವಾಗ್ತಾ ಇದೆ ಅನ್ನೋದು ಅಷ್ಟು ಅವರಿಗೆ ಕಾಳಜಿ ಇದೆ. ಬಟ್ ನಮಗೆ ಪ್ರತಿಯೊಂದು ಕ್ಷಣ ಅದು ಎಷ್ಟು ಸಂಭ್ರಮ ಅಂದ್ರೆ, ನಾವು ಅವ್ರ ಜೊತೆಗೆ ಇಲ್ಲಿ ಆ ಕಾಲವನ್ನು ಕಲಿತಾ ಇದೀವಿ, ಅವ್ರ ಪ್ಯಾಷನ್ ನೋಡ್ತಾ ಇದೀವಿ. ಇವತ್ತಿಗೂ ಅದೇ ಡೆಡಿಕೇಶನ್, ಇವತ್ತಿಗೂ ಈಗೇನು ಪ್ರೇಮಲೋಕ ಮಾಡಕ್ ಹೊರಟಿದ್ದಾರೇನೋ ಅಷ್ಟು ಉತ್ಸಾಹ. ಮನೆಯಿಂದ ಹೆಜ್ಜೆ ಹೊರಗೆ ಇಟ್ಟ ಮೇಲೆ ಅದು ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಎನರ್ಜಿ, ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಎಕ್ಸೈಟ್ಮೆಂಟ್ ಎಷ್ಟು ದುಪ್ಪಟ್ಟಾಯ್ತು, 100 ಪಟ್ಟಾಯ್ತು ಅಂತಂದ್ರೆ, ನಾಳೆ ದಿನ ನಾವು ರವಿ ಸರ್ ತರನೇ ಬದುಕಬೇಕು ಅಂತ. ಸರ್, ನೀವು ಯಾವುದೋ ವಿಷಯ ಕಾಪಿ ಮಾಡಿದೀವಿ ಅಂತ ಹೇಳ್ಬೋದು. ಸರ್, ನಾವು ಕಾಪಿ ಮಾಡ್ತೀವಿ ಸರ್ ನಿಮ್ಮನ್ನ. ಲೈಫ್ ಟೈಮ್ ನಾನು ರವಿ ಸರ್ ಕಾಪಿ ಕ್ಯಾಟ್ ಆಗಕ್ಕೆ ಇಷ್ಟಪಡ್ತೀನಿ. ಲೈಫ್ ಟೈಮ್ ರವಿ ಸರ್ ತರ ಒಬ್ಬ ಕನಸುಗಾರ ಆಗಕ್ಕೆ ಇಷ್ಟಪಡ್ತೀನಿ. ಲೈಫ್ ಟೈಮ್ ರವಿ ಸರ್ ತರ ಒಬ್ಬ ಹಠವಾದಿ, ಒಬ್ಬ ಕಲಾವಿದನಾಗಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಅಂತ ಒಂದು ಮಹಾನ್ ವ್ಯಕ್ತಿ ಬಂದು ಯುದ್ಧಕಾಂಡ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದಾರೆ. ಯುದ್ಧಕಾಂಡಕ್ಕೆ ಅವರೇ ಯಜಮಾನರು, ಅವ್ರು ಬಂದು ಆಶೀರ್ವಾದ ಮಾಡಿದ್ದಾರೆ. ಮೊದಲನೇ ಟಿಕೆಟ್ ಇಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇಂಥ ಒಂದು ಕೈ, ಒಂದು ಅಭಯ ಹಸ್ತ, ಆ ಥರದೊಂದು ಕೈಯಿಂದ ಮೊದಲನೇ ಟಿಕೆಟ್ ಪರ್ಚೇಸ್ ಆಗಿದೆ. ಇದು ಶ್ಯೂರ್ ಶಾಟ್. ನನ್ನ ಪುಟಾಣಿ ಹೇಳ್ದಂಗೆ ಒಂದು ದೊಡ್ಡ ದಾಖಲೆ ಮಾಡುತ್ತೆ, ತುಂಬಾ ದೊಡ್ಡ ದಾಖಲೆ ಮಾಡುತ್ತೆ ಯುದ್ಧಕಾಂಡ. ಆ ದಾಖಲೆ ಮಾಡಾದ್ಮೇಲೆ ಸರ್ ನೀವು ಹೇಳ್ದಂಗೆ ಸಾಲ ಮಾಡಲ್ಲ, ಬಟ್ ಅನ್ಕೊಂತೀವಿ, ನಾನು ಹೇಳ್ದಲ್ಲ ನಿಮ್ಮ ಥರ ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಬಿಡುತ್ತೋ, ಮತ್ತೆ ಸಿನಿಮಾಗಳು ಮಾಡ್ತೀನಿ, ಒಳ್ಳೆ ಕನ್ನಡ ಸಿನಿಮಾಗಳು ಮಾಡ್ತೀನಿ. ನಾವು ಕೊನೆ ಉಸಿರಿರುವವರೆಗೂ ಕನ್ನಡ ಸಿನಿಮಾಗೋಸ್ಕರ ಜೀವಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯುದ್ಧಕಾಂಡ ಒಳ್ಳೆಯದಾಗಲಿ. ಮತ್ತೊಮ್ಮೆ ನನ್ನ ಇಡೀ ತಂಡಕ್ಕೆ ಎಲ್ಲರೂ ಹೆಸರು ತಗೊಂಡ್ರೆ ಸಮಯ ತುಂಬ ಆಗ್ಬಿಡುತ್ತೆ. ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ಎಲ್ಲರೂ ಅಷ್ಟು ಸಪೋರ್ಟ್ ಆಗಿ ನಿಂತಿದ್ದಾರೆ, ನನ್ನನ್ನು ತಡ್ಕೊಂಡಿದ್ದಾರೆ. ಸಾಕಷ್ಟು ಸಲ ಕಾಟ ಕೊಟ್ಟಿದ್ದೀನಿ, ಬೈದಿದ್ದೀನಿ, ಏನೇನೋ ಮಾಡಿದ್ದೀನಿ. ಪಾಪ ಅರ್ಚನ್ ಅವರಿಗೂ ತುಂಬ ಚೆನ್ನಾಗಿ ಗೊತ್ತು, ಬೈಕೋಬೇಡಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ, ಎಲ್ಲ ಸಿನಿಮಾಗೋಸ್ಕರನೇ. ಬಟ್ ಅಟ್ ದಿ ಸೇಮ್ ಟೈಮ್ ನೀವೆಲ್ಲರೂ ಅರ್ಥ ಮಾಡ್ಕೊಂಡು ಜೊತೆಗೆ ನಿಂತಿದ್ದಕ್ಕೆ ನಾನು ತಲೆಬಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ಹೀಗೆ ಜೊತೆಗಿರೋಣ, ಹೀಗೆ ಜೊತೆಗೆ ಸಿನಿಮಾ ಮಾಡ್ಕೊಂಡಿರೋಣ ಅಂತ ಕೇಳ್ಕೊಳ್ತೀನಿ. ಯುದ್ಧಕಾಂಡ ಜಯವಾಗಲಿ. ಸಕ್ಸಸ್ ಮೀಟಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.